ವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ನಮಸ್ಕಾರ. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಒಂದು ಪತ್ರವನ್ನು ಬರೆದಿಡ್ತಾಳಂತೆ. ಎಂಥ ಪತ್ರ ಅದು ಅಂದರೆ ವಿಲ್ ಅಲ್ಲ, ನಾವು ಉಯಿಲು ಅಂತ ಏನು ಕರಿತೀವಿ ಅದಲ್ಲ. ಆ ಪತ್ರದ ಒಕ್ಕಣೆ ಈ ರೀತಿ ಇರ್ತಂತೆ: ಮಕ್ಕಳೇ, ನನಗೆ ವಯಸ್ಸಾಗುವಾಗ ನಾನು ಒಂದು ಚಿಕ್ಕ ಮಗುವಿನಂತೆ ಆಗ್ಬಿಡ್ತೀನಿ. ತಾಯಿ ಮಕ್ಕಳ ಸಂಬಂಧ ಪ್ರೀತಿಯ ಲೆಕ್ಕಾಚಾರದ ಸಂಬಂಧ ಅಲ್ಲ, ಋಣಕ್ಕೆ ಒಳಪಡುವಂಥದ್ದಲ್ಲ. ಆದರೂ ಕೂಡ ನಾನು ಈ ಪತ್ರನ ಬರಿತಾ ಇದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ. ನನಗೆ ವಯಸ್ಸಾಗ್ತಾ ಆಗ್ತಾ ನಾನು ಮಗುವಿನಂತೆ ಆದಾಗ ಎಲ್ಲೋ ಒಂದು ಸರ್ತಿ ನಾನು ಹೆಜ್ಜೆ ಎಡುತ್ತೀನಿ, ನಡೆಯೋದಕ್ಕೆ ಸಾಧ್ಯ ಆಗಲ್ಲ. ಆವಾಗೆಲ್ಲ ನಿಮ್ಮ ಕೈ ಮತ್ತು ಭುಜದ ಆಸರೆ ನನಗಿರಲಿ. ಯಾಕಂದರೆ ನೀವು ನಡೆಯನ್ನು ಕಲಿಯುವವರೆಗೂ ನಿಮ್ಮ ಕೈ ಹಿಡ್ಕೊಂಡು ನಾನು ನಡೆಸಿದ್ದೀನಿ, ನನ್ನ ಪಾದಗಳ ಮೇಲೆ ನಿಮ್ಮನ್ನು ನಡೆಸ್ಕೊಂಡು ಹೋಗಿದ್ದೀನಿ. ನಾನು ವಯಸ್ಸಾಗ್ತಾ ಆಗ್ತಾ ಊಟ ಮಾಡುವಾಗ ಅಲ್ಲಿ ಇಲ್ಲಿ ಮೆತ್ಕೊಂಡು ಸ್ವಲ್ಪ ಚೆಲ್ಲಿದ್ರೆ ಅಸಹ್ಯ ಪಟ್ಕೋಬೇಡಿ. ಯಾಕಂದರೆ ನೀವು ಸರಿಯಾಗಿ ಊಟ ಮಾಡುವವರೆಗೂ ನಿಮಗೆ ನಾನು ಊಟ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಒಂದಿಷ್ಟು ಅಸಹ್ಯ ಇಲ್ಲದೆ ನಿಮ್ಮ ಸೇವೆಯನ್ನು ಮಾಡಿದ್ದೀನಿ. ನನ್ನ ಆರೋಗ್ಯ ತೀರಾ ಹದಗೆಟ್ಟು ನಾನು ಮಲಗಿದಲ್ಲೇ ಇರುವಂಥ ಪರಿಸ್ಥಿತಿ ಬಂದುಬಿಟ್ರಂತೂ ನನ್ನ ಮಲಮೂತ್ರಗಳನ್ನು ತೆಗಿಬೇಕಾದಂಥ ಅಸಹ್ಯಕರವಾದ ಕೆಲಸವನ್ನು ಕೂಡ ನೀವು ಸಹಿಸಿಕೊಂಡು ಸ್ವಲ್ಪ ಮಾಡಿ. ಯಾಕಂದರೆ ನೀವು ಚಿಕ್ಕವರಿದ್ದಾಗ ನಾನು ಅಂಥ ಸೇವೆಯನ್ನು ಬೇಕಾದಷ್ಟು ಮಾಡಿದ್ದೇನೆ. ನಿಮ್ಮ ಮಕ್ಕಳು ಬೆಳೆಯುವ ಹಂತದಲ್ಲಿ ನಾನೇನಾದರೂ ಒಂದೆರಡು ಬುದ್ಧಿ ಮಾತುಗಳನ್ನು ಹೀಗೆ ಬೆಳೆಸಿ ಹಾಗೆ ಬೆಳೆಸಿ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ, ಅದು ನನ್ನ ಹಕ್ಕು. ತೀರಾ ನನ್ನನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸಿದ್ರೆ ನೀವು ಮಕ್ಕಳುಗಳೆಲ್ಲ ಸೇರಿ ನನ್ನ ಮೂಗಿಗೆ ಒಂದು ದಿಂಬನ್ನು ಹಿಡಿದುಬಿಡಿ, ಅಲ್ಲಿಗೆ ನನ್ನ ಉಸಿರಾಟ ನಿಂತು ಹೋಗುತ್ತೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಯಾರೂ ಇರೋದಿಲ್ಲ, ಇದ್ರ ಬಗ್ಗೆ ನಿಮ್ಮ ಮೇಲೆ ಯಾವುದೇ ಆಪಾದನೆ ಬರೋದಿಲ್ಲ. ಇದನ್ನು ನೀವೆಲ್ಲರೂ ಕೂಡ ದಯವಿಟ್ಟು ಶ್ರದ್ಧೆಯಿಂದ ಪಾಲಿಸಿ ಅಂತ ಒಬ್ಬ ತಾಯಿ ಪತ್ರ ಬರೆದಿಡ್ತಾಳಂತೆ. ಇದಕ್ಕಿಂತ ದಾರುಣವಾದ ಒಂದು ಅವಸ್ಥೆ ಒಬ್ಬ ತಾಯಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಪತ್ರದ ಮುಖೇನ ತನ್ನ ಮಕ್ಕಳಿಗೆ ಮತ್ತೆ ಶಿಕ್ಷಣವನ್ನು ಕೊಡ್ತಾ ಇದ್ದಾಳೆ ಅವಳು. ಈ ಪತ್ರ ಮತ್ತು ಮನಸ್ಸು ಮತ್ತು ಋಣ ಈ ಲೆಕ್ಕಾಚಾರದ ಮಧ್ಯದಲ್ಲಿ ಪ್ರೀತಿ ವಾತ್ಸಲ್ಯದ ಅಮ್ಮನಿಗೆ ಎಲ್ಲಿ ಸ್ಥಾನ? ಉಳ್ಳವರು ಶಿವಾಲಯವ ಕಟ್ಟುವರು ಅಂತ ಹೇಳ್ತಾರೆ, ಅರಿವಿರುವವರು ಅರಮನೆಯ ಕಟ್ಟುವರು ಅಂತಲೂ ಹೇಳ್ತಾರೆ. ಉಳ್ಳವರು ಶಿವಾಲಯನ ಕಟ್ಟಬಹುದು, ಹಾಗೆ ಅರಿವಿರುವವರು ಅರಮನೆಯನ್ನೂ ಮಾಡಿದ್ದಾರೆ. ಹಾಗೆ ಸಂಜುಗೂ ಗೀತನಿಗೂ ಮದುವೆಯನ್ನೂ ಮಾಡಿಸಿದ್ದಾರೆ, ಮೈನಾ ಹಕ್ಕಿಯನ್ನು ಹಾರಿ ಬಿಟ್ಟಿದ್ದಾರೆ. ಇನ್ನೂ ಅವರ ಕಲ್ಪನೆಯ ಹಕ್ಕಿ ಗರಿ ಬಿಚ್ಚಿ ಹಾರ್ತಾನೇ ಇದೆ. ಅನೇಕ ಪ್ರಾಜೆಕ್ಟ್ಗಳು ಸಿನಿಮಾಗಳಾಗಿ ಬರಲಿವೆ. ನಿಮಗೆ ಬಹುಶಃ ಯಾರು ಅತಿಥಿ ಅನ್ನೋದು ಈಗಾಗಲೇ ಒಂದು ಹಿಂಟ್ ಸಿಕ್ಕಿರಬಹುದು. ಯುವ ನಿರ್ದೇಶಕ, ಪ್ರತಿಭಾವಂತ ನಿರ್ದೇಶಕ, ತನ್ನ ಜೀವನದಲ್ಲಿ ತನ್ನ ಅಮ್ಮನ ಬಗ್ಗೆ ವಿಶಿಷ್ಟವಾದ ಒಂದು ಕಥೆಯನ್ನು ಹೊಂದಿರುವಂಥ ನಿರ್ದೇಶಕ ನಾಗಶೇಖರ್ ಇಂದಿನ ನಮ್ಮ ಅತಿಥಿ. ನಾಗಶೇಖರ್ ಅವರಿಗೆ ಹಾರ್ದಿಕ ಸ್ವಾಗತ. ಅಮ್ಮ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಅರಮನೆ ಕಟ್ಟಿದವರು, ಹಾಗೆ ಸಂಜುಗೂ ಗೀತಂಗೂ ಮದುವೆ ಮಾಡಿಸಿರೋರು, ಮೈನಾವನ್ನು ಹಾರಿ ಬಿಟ್ಟಿರೋರು. ನಿಮ್ಮ ಇಷ್ಟೆಲ್ಲ ಕಲ್ಪನೆ ಗರಿಬಿಚ್ಚಿ ಹಾರೋದಕ್ಕೆ ನಿಮ್ಮ ಅಮ್ಮ ಎಷ್ಟು ಸ್ಫೂರ್ತಿದಾಯಕರಾಗಿದ್ದರು, ಅಥವಾ ಅಮ್ಮ ಸ್ಫೂರ್ತಿನಾ? ಖಂಡಿತವಾಗೂ ನನ್ನ ಇಡೀ ಬದುಕಿನ ಶಕ್ತಿ ನನ್ನಮ್ಮ. ಇವತ್ತು ನನ್ನ ಈ ಸ್ಥಿತಿ ಕಾರಣ, ಸ್ಫೂರ್ತಿ, ಶಕ್ತಿ, ಬದುಕು ಎಲ್ಲ ನಮ್ಮ ತಾಯಿನೇ. ಅಂದರೆ ಅಮ್ಮನ ಬಗ್ಗೆ ನೆನಪಿಸ್ಕೊಂಡು ಮಾತಾಡಬೇಕು ಅನ್ನೋದಾದರೆ ನೀವು ಯಾವುದನ್ನ ಹೆಚ್ಚು ನೆನಪಿಸ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡ್ತೀರಿ? ಆಗ ನಾನು 5 years ಇದ್ದೆ ಅನ್ಸುತ್ತೆ. ನಮ್ಮೂರು ಒಂದು ಹಳ್ಳಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ಹತ್ರ ಒಂದು ಹಳ್ಳಿ, ನಿಡಘಟ್ಟ ಅಂತ. 5-6 ವರ್ಷ ಇದ್ದಾಗ ಒಂದಿನ ಸಡನ್ನಾಗಿ ನಮ್ಮಪ್ಪ ಮಂಡ್ಯ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಇದನ್ನು ಊರಿಗೆ ಬೇರೆ ಊರಿಗೆಲ್ಲ ಕರ್ಕೊಂಡು ಹೋಗ್ತದೆ ಅಲ್ಲೊಂದು ಖುಷಿ. ನಮಗೆಲ್ಲ ತುಂಬ ಬಡತನದ ಜೀವನ. ಸೊ ಬೇರೆ ಊರಿಗೆ ಕರ್ಕೊಂಡು ಹೋಗೋದು, ಜೇಬಲ್ಲಿ 5 ಪೈಸೆ ಇಡೋದು, ಇದೆಲ್ಲ ದೊಡ್ಡದಾಗಿತ್ತಾಗ.
ಸೊ ಮಂಡ್ಯಗೆ ಅಂತ ಕರ್ಕೊಂಡು ಹೋಗ್ತೀನಿ ಅಂತಂದರು. ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ತಾಯಿ ಆಸ್ಪತ್ರೆಲಿ ಮಲಗಿದ್ರು, ಹಾಂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಹಾಂ ಹಾಂ ನಮಗೆ ಗೊತ್ತಿಲ್ಲ ಏನಕ್ಕೆ ಮಲಗಿ ಹೋಗಿ, ನಾವು ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅಷ್ಟೇ ಗೊತ್ತು. ಬಟ್ ನಮ್ಮ ತಾಯಿ ಅವಾಗ ಕ್ಯಾರಿಂಗ್ ಅನಿಸುತ್ತೆ, ಹಾಂ ಕ್ಯಾರಿಂಗ್ ಇದ್ರು ಅನಿಸುತ್ತೆ ಅಲ್ಲ, ಹೌದು. ಹ್ಞೂ ಸರಿ ಬಂದು 2 ದಿನಕ್ಕೆ ನಮ್ಮ ಮನೆ ಮುಂದೆ ನಮ್ಮ ತಾಯಿನ ಹಾಕೊಂಡು ಎಲ್ಲರೂ ಒಳಗೆ ಶುರು ಮಾಡಿಬಿಟ್ರು. ಹಾಂ ಸೊ ಅದು ಸತ್ತೋಗಿದ್ದಾರೆ ಅನ್ನೋದು ಅವಾಗ ನನಗೆ ಸೆನ್ಸ್ ಇಲ್ಲ. ಅಂದರೆ ಅಯ್ಯೋ ಹಾಂ ನಮ್ಮ ತಾಯಿ ಸತ್ತೋಗ್ಬಿಟ್ರು ಅಂತ ನಂಗೆ ಗೊತ್ತಿಲ್ಲ. ಹಾಂ ಎಲ್ಲರೂ ಹಾಕೊಂಡು ಅಳ್ತಾ ಇದ್ರು, ಇಡೀ ಊರವರೆಲ್ಲ ಬಂದುಬಿಟ್ಟಿದ್ರು. ಹಾಂ ಬಂದವರೆಲ್ಲ ನಮ್ಗೆ 5 ಪೈಸೆ 10 ಪೈಸೆ ಕೊಡ್ತಾರೆ. ಅವಾಗೆಲ್ಲ 5 ಪೈಸೆ ಅಂದರೆ ತುಂಬ ವ್ಯಾಲ್ಯೂ ಇತ್ತು. ಹ್ಞೂ ಸೊ ಏನು ಇಷ್ಟೊಂದು ಜನ ದುಡ್ಡು ಕೊಡ್ತಾ ಇದ್ದಾರಲ್ಲ, ಅಮ್ಮ ನೀನು ಹಂಗೆ ಮಲಗೋದು, ಎಲ್ಲ ಜಾಸ್ತಿ ದುಡ್ಡು ಬರುತ್ತೆ ಅಂತ ನಾನು. ಓ ಸೊ ಆ ದುಡ್ಡನ್ನು ತೊಗೊಂಡು ಅಷ್ಟೊಂದು ದುಡ್ಡು ನಾನು ಯಾವತ್ತೂ ನೋಡಿರಲಿಲ್ಲ ಬದುಕಲ್ಲಿ. ಬಂದವರೆಲ್ಲ ಕೊಡೋಕೆ ಶುರು ಮಾಡಿಬಿಟ್ರಲ್ಲ. ಸೊ ದೋಸೆ ತಿನ್ನಬೇಕು ಅಂತ ಆಸೆಯಾಗಿ ಓಡೋಗ್ತಾ ಇದೆ ನಮ್ಮೂರು ಒಂದು ಗಲ್ಲಿಯಲ್ಲಿ. ನಾಯಿ ಕಚ್ಬಿಡ್ತು. ಹಾಂ 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 ಸೊ ನಾಯಿ ಕಚ್ಚಿತು. ಈ ಕಡೆ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾಯಿಗೆ, ಡಾಕ್ಟ್ರ್ ಹತ್ರ. ಈ ಕಡೆ ನಮ್ಮ ತಾಯಿ ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ. ಸೊ ಎಂಡಲ್ಲಿ ನನ್ನ ಹಾಸ್ಪಿಟ್ಲಿಂದ ಕರ್ಕೊಂಡ್ಬರೋಷ್ಟೊತ್ತಿಗೆ ಬೆಂಕಿ ಹಚ್ತಾ ಇದ್ರು. ಸೊ ಅದು ನೋಡಿ ಅದೆಲ್ಲವೂ ಇವತ್ತು ನೆನಪಾಗುತ್ತೆ. ಹಾಂ ಒಂದು ಸಾವು ಅಂದ್ರೆ ಹಂಗಿರುತ್ತಾ ಅಂತ. ಹಾಂ ಅಂದರೆ ಆ ಸಾವು ಅನ್ನೋದು ಸಾವು ಅಂತ ಕೂಡ ಗೊತ್ತಿಲ್ಲದಷ್ಟು ಅಮಾಯಕರಾಗಿದ್ರ ನೀವು? ಹಾಂ 5 ವರ್ಷ 6 ವರ್ಷ ಆದರೂ 5 ವರ್ಷ 6 ವರ್ಷ ಆದರೂ ಕೂಡ ಹೆಚ್ಚಾಗಿ ಮಕ್ಕಳಿಗೆ ಒಬ್ಬ ವ್ಯಕ್ತಿ ಮನೆಯಲ್ಲಿ ಇರುವಂಥವ್ರು, ಅದರಲ್ಲೂ ಪ್ರೀತಿ ಪಾತ್ರ ಆದಂಥವ್ರು, ಯಾವಾಗಲೂ ತಮ್ಮ ಕೈ ಹಿಡಿದು ನಡೆಸೋವಂಥವ್ರು, ಇಂಥ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಾಗೆ ಆಸ್ಪತ್ರೆಯಲ್ಲಿದ್ದಾರೆ, ಇದ್ದಕ್ಕಿದ್ದಾಗೆ ಹೊಗೆ ಬಿಟ್ರು ಅಂತಂದಾಗ ನನಗೆ ಆಸ್ಪತ್ರೆಯಲ್ಲಿದ್ದಾಗ ನಮ್ಮ ತಾಯಿ ಕ್ಯಾರಿಂಗ್ ಅಲ್ಲ, ಸೊ ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದಾರೆ ಅಂದ್ಕೊಂಡೆ. ಬಟ್ ತುಂಬ ಅಮಾಯಕತೆ ಇತ್ತು ಇನ್ನು ಆ ಇನ್ನೋಸೆನ್ಸ್ ಅವಾಗೆಲ್ಲ ಜಾಸ್ತಿ ಇತ್ತು. ಇವಾಗಿನ ಮಕ್ಕಳು ತುಂಬ ಬುದ್ಧಿವಂತಿಕೆ ಜಾಸ್ತಿ ಇದೆ. ಬಟ್ ಅವಾಗ ನಾವೆಲ್ಲ ಹಳ್ಳಿಯವರು, ನಮ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಸತ್ತೋಗ್ತಾರೆ, ಏನೋ ಸತ್ತೋಗ್ತಾರೆ, ಅದು ಅದರ ಪರಿಣಾಮಗಳು ಗೊತ್ತಿರಲಿಲ್ಲ ನಮಗೆ. ಸರಿ ಸರಿ. ಸೊ ಬೆಳೀತಾ ಗೊತ್ತಾಗಿದ್ದು ಬದುಕು. ಆಮೇಲೆ ನಮ್ಮ ತಂದೆ ಮತ್ತೊಂದು ಮದುವೆ ಮಾಡಿಕೊಂಡ್ರು. ಸೊ ನಮ್ಮ ಕಡೆ ಕೇರ್ ಸ್ವಲ್ಪ ಕಡಿಮೆ ಆಯಿತು. ಸೊ ಊಟಕ್ಕೆ ಮುಂಚೆ ಎಷ್ಟು ಕೊರತೆ ಇತ್ತು ಅದು ಜಾಸ್ತಿ ಆಗ್ತಾ ಹೋಯಿತು. ಸೊ ಜಾಸ್ತಿ ಆಗ್ತಾ ಇದ್ದಂಗೆ ಅಳು ಶುರು ಆಗೋದು, ಅಳು ಬರೋದು. ಸ್ವಲ್ಪ ದಿನ ಮನೆ ಮುಂದ್ಗಡೆ ಕೂತ್ಕೊಂಡು ಅಳೋದು. ಸೊ ಇದ್ರ ಮಧ್ಯೆ ನಮ್ಮ ತಂದೆ ಕೊನೆ ತಮ್ಮನಿಗೆ ಮದುವೆ ಆಯಿತು. ನಮ್ಮ ಚಿಕ್ಕಪ್ಪ ಅವರು ಬೆಂಗಳೂರಲ್ಲಿ ಕಾನ್ಸ್ಟೇಬಲ್ ಆಗಿದ್ರು. ಮದುವೆ ಆಗಿ ನಮ್ಮ ಚಿಕ್ಕಮ್ಮನ ಜೊತೆ ಊರಿಗೆ ಬಂದರು. ಈ ಮದುವೆ ಆದಮೇಲೆ ಹೊಸ್ದಾಗಿ ಊರಿಗೆ ಬರೋದು ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಸೊ ಹಾಗೆ ಊರಿಗೆ ಬಂದರು. ಊರಿಗೆ ಬಂದು ನಮ್ಮ ಚಿಕ್ಕಮ್ಮ ಕೇಳಿದ್ದಾರೆ, ಯಾವಾಗಲೂ ಯಾಕೆ ಹುಡುಗ ಅಳ್ಟ ನಿಂತಿರ್ತಾನಲ್ಲ, ಯಾರು ಅವನು? ಅವಾಗ ನಮ್ಮ ಚಿಕ್ಕಪ್ಪ ಹೇಳಿದಾರೆ, ನಮ್ಮ ಅಣ್ಣನ ಮಗ, ಅವ್ರ ತಾಯಿ ಇಲ್ಲ, ಯಾರು ಸರಿಯಾಗಿ ನೋಡ್ಕೋತಾ ಇಲ್ಲ. ಸೊ ಒಂದು ಸ್ವಲ್ಪ ಹಂಗೇನೆ ಹಳ್ಳಿ ಅಂದ್ರೆ ಇರುತ್ತಲ್ಲ ಅಂತ. ಸೊ ನಾನು ಅಳೋದು ನೋಡಿ ನಮ್ಮ ಚಿಕ್ಕಮ್ಮ, ಪಾಪ ಅವರು ನಮ್ಮ ಚಿಕ್ಕಪ್ಪನ ಮದುವೆ ಆಗದೆ ಹೋಗಿದ್ರೆ ನಮ್ಮ ಬದುಕಿಗೂ ಅವ್ರಿಗೂ ಸಂಬಂಧನೇ ಆಗ್ತಿರಲಿಲ್ಲ. ಸೊ ನಾನು ದಿನ ಅಳೋದು ನೋಡಿ ಅವ್ರಿಗೆ ಹೊಸ ಮದುವೆ ಗಂಡು ಹೆಣ್ಣಿಗೆ ಸಪ್ರೇಟಾಗಿ ಒಂದು ಸ್ವಲ್ಪ ವೆರೈಟಿ ಅಡುಗೆಗಳು ಮಾಡೋರು. ಸೊ ನಮ್ಮ ಚಿಕ್ಕಮ್ಮ ಏನು ಮಾಡೋರು, ಯಾವಾಗಲೂ ನಾನು ಅಲ್ಲಿ ಅಳ್ತಾ ನಿಂತಿದ್ರೆ ಕರೆಯೋರು. ಅವ್ರು ಕೊಟ್ಟಿದ್ದನ್ನೆಲ್ಲ ನಂಗೆ ಸೈಡಲ್ಲಿ ಕೊಟ್ಟು ಊಟ ಮಾಡಿಸ್ಬಿಡ್ತಿದ್ರು. ಸೊ ಅಲ್ಲಿಂದ ಒಂದು ಅಫೆಕ್ಷನ್ ಶುರು ಆಯಿತು. ಸೊ ಅವರು ಒಂದು 15 ದಿನ ಇದ್ರು ಊರಲ್ಲಿ. ನಾನು ಅಮ್ಮ ಅನ್ನೋಕ್ಕೆ ಶುರು ಮಾಡಿಬಿಟ್ಟೆ ಅವ್ರನ್ನ. ಅವ್ರು ಒಂದಿನ ವಾಪಸ್ ಊರಿಗೆ ಹೋಗ್ತಾ ಇದ್ದಾರೆ, ನನಗೆ ಇಡೀ ಬದುಕನ್ನೇ ಕಿತ್ಕೊಂಡು ಹೋದಂಗೆ ಅನ್ನಿಸ್ತಾ ಇದೆ. ಸೊ ನಾನು ಅವ್ರ ಹಿಂದೆ ಓಡೋಕ್ಕೆ ಶುರು ಮಾಡಿಬಿಟ್ಟೆ. ನಮ್ಮ ಮನೆಯವ್ರೆಲ್ಲ ಓಡೋಕ್ಕೆ ಶುರು ಮಾಡಿದ್ರು, ಹಂಗೆ ಹೋಗೋರಿಂದ ನೀನು ಓಡಬಾರ್ದು. ಸೊ ಅಲ್ಲಿಂದ ಶುರುವಾಯಿತು ನನ್ನ ಬದುಕಿನ. ಅಂದರೆ ಅಮ್ಮ ಅಂದರೆ ಪ್ರೀತಿ, ಅಮ್ಮ ಅಂದರೆ ವಾತ್ಸಲ್ಯ, ಅಮ್ಮ ಅಂದರೆ ಸ್ನೇಹ, ಅಮ್ಮ ಅಂದರೆ ಹೊಟ್ಟೆ ತುಂಬ ಊಟ ಕೊಡ್ತಾಳೆ, ಇದೆಲ್ಲ ಕಲ್ಪನೆ ನಿಮಗಿತ್ತು, ಇದೆಲ್ಲ ಅನುಭವ ನಿಮಗಿತ್ತು. ಅಂಥ ಒಂದು ಅಮ್ಮನನ್ನು ನಿಮ್ಮ ಚಿಕ್ಕಮ್ಮನಲ್ಲಿ ನೀವು ಕಂಡುಕೊಂಡ್ರೆ, ಆ ನಿಮ್ಮ ಚಿಕ್ಕಮ್ಮ ಅಥವಾ ನಿಮಗೆ ಅಮ್ಮನ ಪ್ರೀತಿಯನ್ನು ಕೊಟ್ಟಂಥ ಚಿಕ್ಕಮ್ಮನ ರಿಯಾಕ್ಷನ್ ಹೇಗಿತ್ತು ಅವಾಗ? ಆವಾಗ ನನಗೆ ಅವಾಗಿನ ರಿಯಾಕ್ಷನ್ಗಳು ಗೊತ್ತಿಲ್ಲ. ಬಟ್ ನಾನು ನಿಮಗೊಂದು ಫೋಟೋಗ್ರಾಫ್ ಕೊಟ್ಟಿದ್ದೀನಿ. ಸೊ ನಾನು ನಮ್ಮ ಅಮ್ಮ ನನ್ನನ್ನು ಬೆಂಗಳೂರು ಕರ್ಕೊಂಡ್ಬಂದು ನನ್ನನ್ನು ಸಾಕಕ್ಕೆ ಶುರು ಮಾಡಿದಾಗ ನಮ್ಮ ಚಿಕ್ಕಪ್ಪನ ಮದುವೆ ರಿಸೆಪ್ಷನ್ ನಾನು ಹೆಂಗೆ ನಿಂತಿದ್ದೆ ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು. ಮತ್ತೆ ಆ ಗಾಡಿಯಿಂದೇ ಓಡೋಕ್ಕೆ ಶುರು ಮಾಡಿದೆ. ನಮ್ಮಮ್ಮ ಲಾಸ್ಟ್ ಮಿನಿಟಲ್ಲಿ ಬಸ್ ಕತ್ಸ್ಕೊಂಡ್ರು, ಯಾರು ಬೇಡ ಅಂದ್ರು. ಬೆಂಗಳೂರು ಕರ್ಕೊಂಡ್ಬಂದರು, ಹೊಸ ಬಟ್ಟೆ ಕೊಡಿಸಿದ್ರು, ಒಂದು ತಿಂಗಳೆಲ್ಲ ಇರಿಸ್ಕೊಂಡು ಊಟ ಹಾಕಿದ್ರು. ನೀನು ಚೆನ್ನಾಗಿ ಓದಿದ್ರೆ ಬೆಂಗಳೂರು ಕರ್ಕೊಂಬರ್ತೀನಿ, ನೀನು SSLC ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ರೆ ಅಂತ ಹೇಳಿದ್ರು. ಭಾಳ ಬಡತನ ಇತ್ತು. ಅದರ ಮಧ್ಯೆ ಕೂಡ ನಮ್ಮ ಊರಲ್ಲಿ ಯಾರು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡಿದವರೇ ಇರಲಿಲ್ಲ SSLCನ. ಸೊ ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ನಾನು ಇಂಗ್ಲೀಷ್ ಮೀಡಿಯಮ್ ಸೇರ್ಕೋತೀನಿ ಅಂತ. SSLC ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡೋದು ಕನ್ನಡ ಮೀಡಿಯಮ್ವ್ರಿಗೆ ಕಷ್ಟ, ನೀನು ಇಂಗ್ಲೀಷ್ ಮೀಡಿಯಮ್ ಸೇರ್ಕೊಂಡು ಏನು ಮಾಡ್ತೀಯ, ಕನ್ನಡ ಮೀಡಿಯಮೇ ಓದು ಅಂದರು. ಇಲ್ಲಮ್ಮ ನಂಗೆ ಇಷ್ಟ ಅಂದೆ. ಸರಿ ಸೇರ್ಕೋ ಅಂದ್ಬಿಟ್ಟು ಟ್ಯೂಷನ್ಗೆಲ್ಲ ಸೇರಿಸಿದ್ರು. ನನಗೆ ಅಂತ ಬೆಂಗಳೂರಿಂದ ಒಂದು ಸೈಕಲ್ ಕಳಿಸಿದ್ರು. ಸೊ ಲಕ್ಕಿಲಿ ನಮ್ಮಮ್ಮನ ಆಶೀರ್ವಾದ
SSLC ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದೆ. ಸೊ ಅಲ್ಲಿಂದ ನಮ್ಮಮ್ಮ ಬೆಂಗಳೂರು ಕರ್ಕೊಬಂದರು, ಇಲ್ಲಿ KLE ಕಾಲೇಜಿಗೆ ಸೇರಿಸಿದ್ರು, ಮತ್ತು PCMB. ಕಾಲೇಜಿಗೆ ಹೋಗಬೇಕು ಅಂತ ಹೇಳಿ ನಿಮ್ಮ ಅಮ್ಮನ ಹತ್ರ ನೀವು ಅಪ್ಲಿಕೇಶನ್ ಹಾಕ್ಕೋಬೇಕಾಯ್ತಾ, ಅಥವಾ ಅವರೇ ಇಲ್ಲ ನೀನು ಓದು ಅಂತ ಹೇಳಿ ನಿಮ್ಮ ಆಸಕ್ತಿನ ಗುರುತು? ಅಲ್ಲ, ನಾನು ಯಾವಾಗ SSLC ಡಿಸ್ಟಿಂಕ್ಷನ್ ಪಾಸ್ ಮಾಡಿದೆ ಅಲ್ಲ, ಇಮ್ಮಿಡಿಯೇಟಾಗಿ ನಮ್ಮಮ್ಮ ಬೆಂಗಳೂರು ಕರ್ಕೊಬಂದು KLE ಕಾಲೇಜ್ ಅಂತ, ನಿಜಲಿಂಗಪ್ಪ ಕಾಲೇಜ್ ತುಂಬ ಪಾಪ್ಯುಲರ್ ಕಾಲೇಜ್ ಅವಾಗ. ಸೊ ಒಳ್ಳೆ ಕಾಲೇಜಿಗೆ ಸೇರಿಸಿದ್ರು. ಅವ್ರಿಗೆ ನಾನು ಚೆನ್ನಾಗಿ ಓದಬೇಕು ಅಂತಲೇ ಇತ್ತು. ಆಮೇಲೆ ನಮ್ಮಮ್ಮ ಒಂದು ಮಾತು ಹೇಳಿದ್ರು ಕಾಲೇಜ್ಗೆ ಹೋಗ್ಬೇಕಾದ್ರೆ, ನಾನು ಯಾವತ್ತೂ ನಾನು ನಂಬ್ತೀನಿ, ನೀನು ಯಾವತ್ತೂ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು, ನೀನು ಚೆನ್ನಾಗಿ ಓದಬೇಕು. ಸೊ ನಮ್ಮಮ್ಮನ ನಂಬಿಕೆ ಇತ್ತಲ್ಲ, ನಾನು ತಪ್ಪು ಮಾಡಲ್ಲ ಅಂತ ನಮ್ಮ ಅಮ್ಮಂಗೆ ಗೊತ್ತು ಅಂತ. ಸೊ ಅದು ನಾನು ತುಂಡುತನ ಮಾಡೋಕ್ಕೆ ಶುರು ಮಾಡೋದು. ಅಂದರೆ ನಮ್ಮಮ್ಮ ನಂಬ್ತಾರೆ ನನ್ನನ್ನು. ನಮ್ಮಮ್ಮ ಯಾವತ್ತು ನಾನು ಏನು ಮಾಡಿದ್ರು ನಾನು ಒಳ್ಳೆಯವನು ಅಂತಲೇ ಅನ್ಕೋತಾರೆ ಅನ್ನೋದಿತ್ತಲ್ಲ. ಸೊ ಅದು ಸ್ವಲ್ಪ ಚೇಷ್ಟೆ ಮಾಡೋಕ್ಕೆ ಜಾಸ್ತಿಗೆ ಸ್ವಲ್ಪ ಇನ್ಸ್ಪೈರ್ ಆಯಿತು, ಸ್ವಲ್ಪ ಪವರ್ ಜಾಸ್ತಿ ಆಯ್ತು ಅದು. ಓಕೆ, ಈಗ ನಿಮ್ಮ ಅಮ್ಮನಿಗೆ ಬೇರೆ ಮಕ್ಕಳು ಇದ್ದಾರಾ? ನಮ್ಮಮ್ಮನಿಗೆ ಆ್ಯಕ್ಚುಲಿ ನನ್ನ ಇಬ್ಬರು ತಮ್ಮಂದಿರಿದ್ದಾರೆ. ಒಬ್ಬ ಈಸ್ ಅ ಸೈಂಟಿಸ್ಟ್, ಈ ಡಿಸೈನ್ಸ್ ಏರ್ಕ್ರಾಫ್ಟ್ಸ್, ಈಸ್ ಇನ್ ಲಂಡನ್. ಇನ್ನೊಬ್ಬ ತಂಗಿ ಡಾಕ್ಟರ್ಸ್, ಈಸ್ ಅ ಸೈಕ್ಯಾಟ್ರಿಸ್ಟ್. ಇನ್ನೊಬ್ಬ ತಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್. ಇನ್ನೊಬ್ರು ಸೆಲ್ಯುಲಾಯ್ಡ್ ಇಂಜಿನಿಯರ್. ನಾನೊಬ್ಬ ಸಿವಿಲ್ ಇಂಜಿನಿಯರ್. ಅಲ್ಲ, ಅದೇ ನಾ ಹೇಳ್ತಾ ಇರೋದು ಸೆಲ್ಯುಲಾಯ್ಡ್ ಇಂಜಿನಿಯರ್ ಅಂತ ನಿಮಗೆ ಹೇಳಿದೆ. ಹೌದೌದು, ಸೆಲ್ಯುಲಾಯ್ಡ್ ಇಂಜಿನಿಯರ್. ಸೊ ಹಾಗಾಗಿ ನೀವು ಹೇಳಿದ್ರಲ್ಲ, ನಮ್ಮ ಅಮ್ಮನಿಗೆ ನಾನು ಸಾಕು ಮಗ ಆಗಲೇ ಇಲ್ಲ ಇವತ್ತು. ಅದು ಬೇಕು ಮಗ ಆಗಿದ್ರಿ, ಬೇಕು ಮಗ, ಇವತ್ತಿಗೂ ಮಗ ಅಲ್ಲ, ಬೇಕು ಮಗ ಅಂತ. ಖಂಡಿತ. ನಾನು ಅಷ್ಟು ಜನ ತಮ್ಮಂದಿರ ಸಂಬಳ ತಂದ್ಕೊಡೋದೆ ನನ್ನ ಕೈಯಲ್ಲಿ. ನಮ್ಮಮ್ಮ ಏನೇ ಹೇಳಿದ್ರು ನಿಮ್ಮ ಅಣ್ಣನ ಕೇಳಿ, ಆನ್ ದ ಡಿಸಿಷನ್ ಅಥಾರಿಟಿ ಇನ್ ಮೈ ಮೈ ಹೌಸ್. ಸೊ ನಮ್ಮ ಅಪ್ಪನೂ ಹಾಗೆ, ನಮ್ಮ ಅಪ್ಪಂಗೆ ನಾನೊಂದು ತುಂಬ ಪ್ರೀತಿ. ಸೊ ಅವ್ರು ತುಂಬ ಸಾಫ್ಟ್. ಸೊ ನಮಗೆ ನಮ್ಮಮ್ಮನೇ. ನಿಮ್ಮ ಅಪ್ಪ ಅಂದ್ರೆ ನೀವು ಹೇಳ್ತಾ ಇರೋದು ನಿಮ್ಮ ಚಿಕ್ಕಪ್ಪನ? ಹೌದೌದು. ಸರಿ. ಸೊ ಈಗ ಅವರು ತೀರೋಗಿದ್ದಾರೆ, ಸ್ವಂತ ತಂದೆ ಇದ್ರಲ್ಲ, ಅವರು ತೀರೋಗಿದ್ದಾರೆ. ಸೊ ಇಲ್ಲ ನಮ್ಮ ಈ ಅಪ್ಪ, ಸೊ ಅವರು ತುಂಬ ಸಾಫ್ಟು. ಸೊ ನಮ್ಮ ಅಮ್ಮನೇ ಲೀಡರ್ ನಮ್ಮ ಮನೆಗೆ. ಸೊ ನಮ್ಮ ಅಮ್ಮನ ಲೀಡರ್ ಅಂದರೆ ನಾನು ರೈಟ್ ಹ್ಯಾಂಡ್ ಥರ, ನನ್ನ ತಂಗಿ ಲೆಫ್ಟ್ ಹ್ಯಾಂಡ್ ಥರ. ಸೊ ನನ್ನಿಬ್ಬರು ತಮ್ಮಂದಿರು ತುಂಬ ಸಾಫ್ಟ್ ಅವರು. ಓಕೆ, ನಿಮ್ಮ ವಿದ್ಯಾಭ್ಯಾಸದ ಕಾಲೇಜಿನ ಹಂತಕ್ಕೆ, ನಿಮ್ಮ ತುಂಟತನದ ಕಡೆಗೆ ಬರೋದಕ್ಕಿಂತ ಮುಂಚೆ ಅಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕನ್ನು ತಗೊಳ್ಳೋಣ, ಆಮೇಲೆ ಮಾತನ್ನ ಮುಂದುವರಿಸೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.